ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ. ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ 2,400 ರುಪೀಸ್ ಪ್ರಾಫಿಟ್ ಮಾಡಿದ್ದೀನಿ. 45 ಕ್ವಾಂಟಿಟಿ ಪುಟ್ನ ಸೆಲ್ ಮಾಡಿ. ಇವತ್ತು ನಾವು ಏನು ಕಲಿತಾ ಇದ್ದೀವಿ, ಈ ಮುಖಾಂತರ ನಾವು ಏನು ಕಲಿತೀವಿ ಅಂತಂದರೆ, ಒನ್ಸ್ ನಾವು ಮಾರ್ಕೆಟಲ್ಲಿ ಎಂಟ್ರಿ ಆದಾಗ ನಾವು ಸ್ಟಾಪ್ ಲಾಸ್ನ ಇಟ್ಮೇಲೆ ಹೋಲ್ಡಿಂಗ್ ಪೀರಿಯಡ್ ಇದೆಯಲ್ಲ, ಹೋಲ್ಡಿಂಗ್ ಪೀರಿಯಡ್ನ ನಾವು ಎಲ್ಲಿವರೆಗೂ ಇಟ್ಕೋಬೋದು ಅಂತ, ಒಂದು ನಮ್ಮ ಟಾರ್ಗೆಟ್ ರೀಚ್ ಆದವರೆಗೂ ಇಟ್ಕೋಬೋದು, ಇಲ್ಲಾಂತಂದರೆ ನಮ್ಮ ರಿಸ್ಕ್ ಆ್ಯಂಡ್ ರಿವಾರ್ಡ್ ಮೇಲೆ ಇಟ್ಕೋಬೇಕಾಗುತ್ತೆ. ಬಟ್ ನಾವು ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾವು ಏನು ಕಲಿತೀವಿ ಅಂತಂದರೆ, ಇವತ್ತು ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ರನ್ನಿಂಗ್ ಆಗ್ತಾ ಇರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡು ರನ್ ಆಗ್ತಾ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಇದು ಒಂದು 8 ಮಿನಿಟ್ಸ್ ಏನು ವಿಡಿಯೋ ಇದು. ಈ 8 ಮಿನಿಟ್ಸ್ವರೆಗೂ ನಾನು ಹೋಲ್ಡ್ ಮಾಡ್ತಾ ಇದ್ದೆ. ಅದಾದಮೇಲೆ 8 ಮಿನಿಟ್ಸ್ವರೆಗೂ ಇಲ್ಲಿ ಅಪ್ ಆ್ಯಂಡ್ ಡೌನು ನೀವು ಕಂಟಿನ್ಯೂಸ್ ನೋಡ್ಬೋದು. ಕಾರಣ ಏನಂತಂದರೆ, ಒಂದು ಸರ್ತಿ ನಾವು ಎಂಟ್ರಿ ಆದಾಗ ರೀಟೇಲರ್ಸು ನಾವು ತಪ್ಪು ಮಾಡೋದಿಲ್ಲ ಅಂತಂದರೆ, ಈ ಜಾಗದಲ್ಲೇ ಒಂದು ಸರ್ತಿ ಎಂಟ್ರಿ ಆದಾಗ ನಾವು ಹೆಂಗೆ ಅಂದ್ಕೊಳ್ತೀವಿ, ರಿಸ್ಕ್ ಆ್ಯಂಡ್ ರಿವಾರ್ಡ್ 1:2 ಆರ್ 1:3 ಅಂತ ನಾವು ಎಂಟ್ರಿ ಆಗ್ತೀವಿ. ಬಟ್ ಏನಾಗುತ್ತೆ, ಮಾರ್ಕೆಟಲ್ಲಿ ನಾವು ಎಂಟ್ರಿ ಆಗಿದ ತಕ್ಷಣ ಏನು ಮಾಡ್ತೀವಿ, ಒಂದು ಪ್ರಾಫಿಟ್ವರೆಗೂ ಹೋದಾದ್ಮೇಲೆ ಮತ್ತೆ ಲಾಸ್ ಬರುವಾಗ ಎಲ್ಲಿ ನಮ್ಮ ಮತ್ತೆ ಪುನಃ ಲಾಸ್ ಆಗಿಬಿಡುತ್ತೆ ಅಂತ ಏನು ಮಾಡಿಬಿಡ್ತೀವಿ, ನಾವು ಯಾವ ಎಂಟ್ರಿ ತೊಗೊಂಡಿರ್ತೀವೋ ಅದನ್ನ ಎಕ್ಸಿಟ್ ಆಗಿಬಿಟ್ಟು ಆಚೆ ಬಂದುಬಿಡ್ತೀವಿ. ಇದನ್ನು ನಾವು ತುಂಬ ಜನ ಮಾಡಿರ್ತೀರಾ, ನೀವು ಮಾಡಿರ್ತೀರಾ ಅಲ್ವಾ? ನೀವು ಮಾಡಿದರೆ ಕಮೆಂಟ್ ತಿಳಿಸಿ. ಬಟ್ ಇದರಿಂದ ಓವರ್ಕಮ್ ಹೇಗೆ ಬರೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಏನಂತಂದರೆ, ಒನ್ಸ್ ನೀವು ಎಂಟ್ರಿ ಆದಾಗ ನಿಮ್ಮ ರಿಸ್ಕ್ ಆ್ಯಂಡ್ ರಿವಾರ್ಡ್ ಇಷ್ಟು ಇಂಟ್ರಾಡೇಲಿ 1:2 ಇಲ್ಲಾಂದರೆ 1:3 ಮಿನಿಮಮ್ ಇರಲೇಬೇಕಾ ಆಗುತ್ತೆ. ಇಲ್ಲಾಂದರೆ 1:1 ಇದ್ದರೆ ನಿಮ್ಮ ಏನಾಗುತ್ತೆ, ನಿಮ್ಮ ಎಂಡ್ ಆಫ್ ಪ್ರಾಫಿಟ್ ಏನಾಗುತ್ತೆ, ಮಂತ್ ಎಂಡಲ್ಲಿ ಲಾಸಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಇಲ್ಲಿ 1:3 1:2 ಅಂತ ನಾವು ಎಂಟ್ರಿ ತೊಗೊಂಡು ಕೂಡಲೇ ಕೂಡ ನಾವು ಎಂಟ್ರಿ ಆದಮೇಲೆ ಮಾರ್ಕೆಟಲ್ಲಿ ನಾವು ಈ ಪ್ರೈಸ್ ನೋಡ್ತಾ ಇದೀವಲ್ಲ, ನೋಡಿ ನೆಗೆಟಿವ್ ಹೋಗ್ತಾ ಇದೆ. ಮತ್ತು ಆಲ್ಮೋಸ್ಟ್ 1,000 ರುಪೀಸ್ ಪ್ರಾಫಿಟಲ್ಲಿ ಹೋಯಿತು, 800,000 ಮತ್ತೆ ನೆಗೆಟಿವಲ್ಲಿ ಬಂತು. ಹೀಗೆ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ. ಈ ರೀತಿ ಅಪ್ ಆ್ಯಂಡ್ ಡೌನ್ ಇರುವಾಗ ನೀವು ಏನು ಮಾಡ್ತೀರಾ, ಎಲ್ಲಿ ಮತ್ತೆ ಸ್ವಲ್ಪ ಪ್ರಾಫಿಟ್, ಇವಾಗ ಎಕ್ಸಾಂಪಲ್ಗೆ ಇಲ್ಲೇ ನೋಡ್ಬೋದು ನೀವು, 800,000 ರುಪೀಸ್ವರೆಗೂ ಹೋಯಿತು. ಅದಾದಮೇಲೆ ಮತ್ತೆ ನೆಗೆಟಿವಲ್ಲಿ ಬಂದುಬಿಟ್ಟು ಇವಾಗ ಏನಿದೆ 100, 150, 200 ಈ ರೇಂಜಲ್ಲಿದೆ. ಈ ರೇಂಜಲ್ಲಿ ಇದ್ದಾಗ ನಾವೇನು ಮಾಡಿಬಿಡ್ತೀವಿ, ಅಯ್ಯೋ ಮತ್ತೆ ಇಲ್ಲಿ ಇರೋದು ಲಾಸ್ ಆಗಿಬಿಡುತ್ತೆ ಅಂತ ಆಚೆ ಬಂದುಬಿಡ್ತೀವಿ. ಇಲ್ಲಾಂತಂದರೆ ಅಟ್ಲೀಸ್ಟು 1:1 ಬಂದಾಗ ಆಚೆ ಬಂದುಬಿಡ್ತೀವಿ. ಅದಾದಮೇಲೆ ಮತ್ತೆ ಫರ್ದರ್ ಮೂವ್ಮೆಂಟ್ ಆಗುತ್ತೆ. ಇದರಿಂದ ನಾನು ಆಚೆ ಬರೋಕ್ಕೂ ತುಂಬ ಕಷ್ಟಪಟ್ಟಿದ್ದೀನಿ. ಬಟ್ ಇವಾಗ್ಲೂ ಅದರಿಂದ ಕಂಪ್ಲೀಟಾಗಿ ನಾವು ಬೈದಿಂದ ಆಚೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದನ್ನ ಓವರ್ಕಮ್ ಬರಬೇಕಂತಂದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನೀವು ಬರಬೇಕಾಗುತ್ತೆ. ಆವಾಗಲೇ ನೀವು ಇಲ್ಲಿ ಮಾರ್ಕೆಟಲ್ಲಿ ಸ್ಟೇಬಲ್ ಆಗೋಕ್ಕೆ ಸಾಧ್ಯ. ಇವತ್ತು ನಾನು ತೊಗೊಂಡಿರೋದು ಕಾಂಟ್ರಾಕ್ಟ್ ಟ್ರೇಡ್ ಅಂತಂದರೆ, ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ, ಅದಾದಮೇಲೆ ನಾನು ಮಾರ್ಕೆಟ್ ಮೇಲೆ ಹೋಗುವಾಗ ಪುಟ್ನ ಸೆಲ್ ಮಾಡಿಬಿಟ್ಟು ತೊಗೊಂಡಿದ್ದು. ಈ ಕಾಂಟ್ರಾಕ್ಟ್ ಟ್ರೇಡು ತುಂಬ ಕಷ್ಟ, ಅಂದರೆ ತುಂಬ ಡೇಂಜರ್. ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬರುತ್ತೆ. ಇವಾಗ ಸ್ಟಿಲ್ ನೋಡಿ, ನಾನು ಇನ್ನೂ ಎಕ್ಸಿಟ್ ಆಗಿಲ್ಲ. ಮತ್ತೆ 1,000 ಹೋಗಿ ಬಂದು ಇವಾಗ 400 ರುಪೀಸ್ ಸಮಥಿಂಗ್ ಇದೆ, ಆದರೂ ಕೂಡ ನಾನು ಆಚೆ ಬಂದಿಲ್ಲ. ರೀಸನ್ ಏನಂತಂದರೆ, ಇದು ಬಂದುಬಿಟ್ಟು ಲೈವ್ ಮಾರ್ಕೆಟಲ್ಲಿ ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇಲ್ಲ. ಇದು ಕಂಪ್ಲೀಟ್ ಆದಮೇಲೆ ರೆಕಾರ್ಡೆಡ್ ವಿಡಿಯೋನ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ, ಇವಾಗ 225 ಆಗಿದೆ ಮಾರ್ಕೆಟ್. ನೀವು ನೋಡ್ಬೋದು, ಇದ್ದಕ್ಕಿದ್ದಂಗೆ ತುಂಬ ದೊಡ್ಡ ಫಾಲ್ ಆಯಿತು, ಕೆಳಗಡೆ ಬರ್ತಾ ಇದೆ ಅಲ್ವಾ? ನೀವು ಇಂಪಾರ್ಟೆಂಟ್ ಲೆವೆಲ್ಸ್ನ ಟ್ರೈ ಮಾಡಿಬಿಟ್ಟು ನಿಮ್ಮ ಸ್ಟಾಪ್ ಲಾಸ್ನ ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಿದಾಗ ಮಾತ್ರ ನೀವು ಇಲ್ಲಿ ಸ್ಟೇಬಲ್ ಆಗಿ ಒಂದು ಎಂಟ್ರಿನ ನೀವು ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನಂತಂದರೆ, ಇಂಟ್ರಾಡೇಲೇ ನಾವು ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ನೆಕ್ಸ್ಟು ಸ್ವಿಂಗ್ ಟ್ರೇಡಿಂಗು, ಇಲ್ಲಾಂದರೆ ಪೊಸಿಷನಲ್ ಟ್ರೇಡಿಂಗು, ಇಲ್ಲಾಂತಂದರೆ ಕ್ಯಾಶಲ್ಲಿ ನಾವು ಹೋದಾಗ ಆವಾಗಲೂ ಕೂಡ ಇದೇ ಪ್ರಾಬ್ಲಮ್ಸ್ ಆಗುತ್ತೆ. ಡೈಲಿ ನಾವು ಚೆಕ್ ಮಾಡೋದು ಸ್ವಿಂಗಲ್ಲಿ, ಮತ್ತು ಡೈಲಿ ಚೆಕ್ ಮಾಡಬೇಕಾಗುತ್ತೆ. ಬಟ್ ಅರ್ಧ ಗಂಟೆಗೋ ಕಾಲು ಗಂಟೆಗೋ ಒಂದು ಸರ್ತಿ ನೋಡ್ತಾ ಇದ್ದಾಗ ನಮ್ಮ ಮೈಂಡ್ ಸೆಟ್ ಏನಾಗ್ಬಿಡುತ್ತೆ, ಇದು ಅಯ್ಯೋ ಇನ್ನೂ ಇವಾಗ ಆಚೆ ಹೋಗ್ಬಿಡೋಣ, ಇಲ್ಲಾಂತಂದರೆ ಇನ್ನು ಹೋಲ್ಡ್ ಮಾಡೋಣ, ಇಲ್ಲಾಂದರೆ ಆ್ಯಾವ್ರೇಜ್ ಲೋ ಲೆವೆಲಲ್ಲಿ ಆ್ಯಾವ್ರೇಜ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಈ ಲೋ ಲೆವೆಲಲ್ಲಿ
ಆವರೇಜ್ ಮಾಡೋದು ತುಂಬ ದೊಡ್ಡ ಲಾಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಒನ್ಸ್ ನಿಮ್ಮ ಪಾಯಿಂಟ್ ಏನಿದೆಯೋ, ಪಾಯಿಂಟು ಇಲ್ಲಾಂದ್ರೆ ನೀವು ಇಷ್ಟು ಅಮೌಂಟ್ ಅಂತ ಏನು ನೀವು ಗೆಸ್ ಮಾಡಿರ್ತಾರೋ ಆ ಪಾಯಿಂಟಲ್ಲಿ ನೀವು ಆಚೆ ಬಂದುಬಿಡ್ಬೇಕು, ಸ್ಟಾಪ್ ಲಾಸ್ ಇಟ್ಟಾದರೆ. ಇಲ್ಲ ಅಂತಂದ್ರೆ ನೀವು ಹೋಲ್ಡ್ ಮಾಡ್ತಾ ಇದ್ರೆ ನಿಮ್ಮ ಲಾಸು ತುಂಬ ದೊಡ್ಡ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ ಮಾರ್ಕೆಟ್ ಮೇಲೇನೆ ಹೋಗ್ತಾ ಇತ್ತು, ಸಡನ್ಲಿ ಏನಾಗಿದೆ ಇವಾಗ 226 ಆಗಿದೆ. ಸಡನ್ಲಿ ಏನಾಗಿದೆ, ಫಾಲ್ ಆಗೋಯ್ತು. ನೀವೇನು ಮಾಡ್ತೀರಾ, ಹೋಲ್ಡ್ ಮಾಡ್ತಾನೆ ಇದ್ದಿದ್ರೆ ನಿಮ್ಮ ಸ್ಟಾಪ್ ಲಾಸ್ ಬಿಹೈಂಡ್ ದ ಸ್ಟಾಪ್ ಲಾಸ್ ಹೋದಾಗ ನಿಮ್ಮ ತುಂಬ ದೊಡ್ಡ ಲಾಸ್ ಆಗಿ ನಿಮ್ಮ ಕ್ಯಾಪಿಟಲ್ನ ಬ್ಲೋ ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರ ನೀವು ಸ್ಮಾಲ್ ಚಿಕ್ಕ ಕ್ವಾಂಟಿಟಿಯಲ್ಲಿ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಪ್ಷನ್ ಸೆಲ್ಲಿಂಗಲ್ಲಿ ಇಂಪಾರ್ಟೆಂಟಾ, ಆಪ್ಷನ್ ಬೈಯಿಂಗ್ ಇಂಪಾರ್ಟೆಂಟಾ ಅಂತಂದರೆ ಎರಡೂ ಇಂಪಾರ್ಟೆಂಟೇ. ಇದರಲ್ಲಿ ಎರಡೂ ಥರದ್ದು ರಿಸ್ಕ್ ಆ್ಯಂಡ್ ರಿವಾರ್ಡ್ ಇರುತ್ತೆ. ಅದರಲ್ಲೂ ಎಂಟ್ರಿ ಮತ್ತು ಎಕ್ಸಿಟ್ ಸೇಮ್ ಇರುತ್ತೆ. ಬಟ್ ಏನಿದೆ, ಸ್ವಲ್ಪ ಪ್ರಾಬಬಿಲಿಟಿ ಆಪ್ಷನ್ ಬೈಯಿಂಗು ಇಂಟ್ರಾಡೇಲಿ ಆಪ್ಷನ್ ಬೈಯಿಂಗಿಗೂ ಆಪ್ಷನ್ ಸೆಲ್ಲಿಂಗಿಗೂ ಏನಂತಂದರೆ ವ್ಯತ್ಯಾಸ. ಆಪ್ಷನ್ ಸೆಲ್ಲಿಂಗಲ್ಲಿ ಸ್ವಲ್ಪ ಮೈಂಡ್ ಏನಾಗುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಇರುತ್ತೆ. ಆಪ್ಷನ್ ಬೈಯಿಂಗ್ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಸಡನ್ಲಿ ಬೇಗ ಆಚೆ ಬರಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಆಪ್ಷನ್ ಸೆಲ್ಲಿಂಗ್ ಇಸ್ ವೆರಿ ಗುಡ್. ಬಟ್ ಆಪ್ಷನ್ ಬೈಯಿಂಗ್ ಮಾಡೋರು ಏನು ತೊಂದರೆ ಇಲ್ಲ. ಇದೇ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಅಂತ ಇಲ್ಲಿ ಮಾರ್ಕೆಟಲ್ಲಿ ಯಾವುದೂ ಇಲ್ಲ. ಪ್ರತಿಯೊಂದೂ ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಬೋದು. ಮತ್ತೆ ನೋಡಿ, ನೀವು ಇಲ್ಲಿ ಪ್ರೈಸ್ ಆ್ಯಕ್ಷನ್ ನಾನು ಏನೋ ಗೊತ್ತಾ ಈ ಸ್ಕ್ರೀನ್ ಹಾಕಿರೋದು. ಈ ಸ್ಕ್ರೀನ್ ಫಸ್ಟ್ ನೀವು ಆ ಪ್ರೈಸ್ ನೋಡ್ತಾನೆ ಇರಿ. ನೀವು ಎಂಟ್ರಿ ತೊಗೊಂಡಿದ್ದೀರಿ, ಎಲ್ಲಿ ಎಕ್ಸಿಟ್ ಆಗ್ತೀರಾ ಅನ್ನೋದು ನೀವು ಸ್ವಲ್ಪ ನೀವು ತಿಳ್ಕೊಳ್ಳಿ. ನೀವೇ ಎಂಟ್ರಿ ತೊಗೊಂಡಿದ್ದೀವಿ ಅಂತ ನೀವೇ ಅಂದ್ಕೊಳ್ಳಿ, ಸ್ಟಾಪ್ ಲಾಸ್ ನೀವೇ ಅಂದ್ಕೊಳ್ಳಿ ಇಷ್ಟು ಅಂತ. ಇಲ್ಲಿ ನೆಗೆಟಿವ್ ಬಂದಾಗ ಮತ್ತು ಪಾಸಿಟಿವ್ ಹೋದಾಗ ಎಲ್ಲಿ ನೀವು ಎಕ್ಸಿಟ್ ಆಗ್ತಾರೆ ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಆ ಕಾರಣಕ್ಕೋಸ್ಕರನೇ ಜಸ್ಟ್ ಇದು ಸ್ಕ್ರೀನ್ ರೆಕಾರ್ಡ್ ಇದು ಹಾಕ್ಬಿಟ್ಟು ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಇದರಿಂದ ನಿಮ್ಗೆ ಏನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮೈಂಡ್ ಸೆಟ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನೀವು ಟ್ರೇಡಿಂಗ್ ಸ್ಟೈಲ್ ಏನಿದೆಯೋ ಅಲ್ಲಿ ಬೇಗ ಎಕ್ಸಿಟ್ ಆಗೋದು, ಬೇಗ ಭಯ ಬರೋದು, ಇಲ್ಲಾಂತಂದರೆ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಇರುತ್ತಲ್ಲ, ಎಲ್ಲಿ ಟ್ರೇಡ್ ಮಿಸ್ ಆಗಿಬಿಡುತ್ತೆ ಅಂತ, ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗುತ್ತೆ ಬರೋ ದಿನಗಳಲ್ಲಿ. ಆವಾಗಲೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟೇಬಲ್ ಆಗಬೇಕಾಗುತ್ತೆ. ಇಲ್ಲ ನಾನು ಕ್ಲಾಸಲ್ಲಿ ಹೋಗ್ತೀನಿ, ಕ್ಲಾಸಲ್ಲಿ ಒಂದು ಸ್ಟ್ರಾಟಜಿ ತೊಗೊಂಡಿದ್ದೀನಿ, ಅದು ಆ ಪ್ರಕಾರ ನಾನು ಎಂಟ್ರಿ ತೊಗೊಂಡು ಐ ಕ್ಯಾನ್ ಮೇಕ್ ಮನಿ ಅಂತಂದರೆ ಖಂಡಿತ ಮಾಡೋಕ್ಕಾಗಲ್ಲ. ಸ್ಟ್ರಾಟಜಿ ಎಲ್ಲ ವರ್ಕ್ ಆಗೋದು ಮಾರ್ಕೆಟಲ್ಲಿ ಜಸ್ಟ್ 5% ಮಾತ್ರ. ರಿಮೈನಿಂಗ್ 15% ಮೈಂಡ್ ಸೆಟ್, ಓನ್ಲಿ 20% ಮಾತ್ರ. ನೀವು ಯಾವುದಾದ್ರು ಕ್ಲಾಸಿಗೆ ಹೋದ್ರೂ, ಇನ್ ಫ್ಯೂಚರ್ ನಾನೇ ಕ್ಲಾಸ್ ತೊಗೊಂಡಿದ್ರು ಕೂಡ 20% ಅಷ್ಟೇ ನಿಮ್ಗೆ ಹೆಲ್ಪ್ ಆಗೋಕ್ಕೆ ಸಾಧ್ಯ. ರಿಮೈನಿಂಗ್ 80% ನೀವೇ ಆ ಜರ್ನಿನ ಕಂಪ್ಲೀಟ್ ಮಾಡೋಕ್ಕಾಗೋದು. ಇಲ್ಲಾಂತಂದರೆ ಮಾರ್ಕೆಟಲ್ಲಿ ನೀವು ಇನ್ ಲಾಂಗ್ ಟರ್ಮಲ್ಲಿ ನೀವು ಸ್ಟೇಬಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇವಾಗ 1000 ರೂಪೀಸ್ ಹೋಗಿದೆ, ಸ್ಟಿಲ್ ನಾನು ಎಕ್ಸಿಟ್ ಆಗಿಲ್ಲ. 1400 ಸಮಥಿಂಗ್ ಇದ್ರೂ ಕೂಡ ಎಕ್ಸಿಟ್ ಆಗಿಲ್ಲ, ಹೋಲ್ಡ್ ಮಾಡ್ತಾ ಇದ್ದೀವಿ ಅಲ್ವಾ. ಈ ಹೋಲ್ಡ್ ಮಾಡೋದು ಅಂದರೆ ಇಲ್ಲೂ ಕೂಡ ನಾನು ಬೇಗ ಎಕ್ಸಿಟ್ ಆಗಿದ್ದೀನಿ. ನೀವು ಲಾಸ್ಟಲ್ಲಿ ನೋಡ್ಬೋದು, ಒಂದು ಸ್ಟೇಜಲ್ಲಿ 2400 ಬಂದಾಗ ಎಕ್ಸಿಟ್ ಆಗಿಬಿಟ್ಟೆ. ಬಟ್ ಅದು ನಾನು ಇನ್ನೂ ಹೋಲ್ಡ್ ಮಾಡಿದರೆ 3500ವರೆಗೂ ಹೋಗಿರೋದು. ಬಟ್ ನನಗೂ ಸ್ವಲ್ಪ ಫಿಯರ್ ಆಫ್ ಮಿಸ್ಸಿಂಗ್ ಅನಿಸಿದ ತಕ್ಷಣ ನಾನು ಆಚೆ ಬಂದೀನಿ. ನೋಡಿ, ಇಲ್ಲಿ ಓವರ್ಕಮ್ ಆಗಬೇಕಂತಂದರೆ 4 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಭಯ ಇದ್ದೇ ಇರುತ್ತೆ. ನೋಡ್ದಾ, ಇವಾಗ ಬೇಗ ಎಕ್ಸಿಟ್ ಆಗಿಬಿಟ್ಟೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾಳೆ ನೋಡೋಣ. ಥ್ಯಾಂಕ್ ಯು.